ಕರ್ನಾಟಕ ಬಿಜೆಪಿ ಸಂಸದರ ಜೊತೆ ಪ್ರಧಾನಿ ಮೋದಿ ಸಭೆ, ಕೇಂದ್ರದ ಯೋಜನೆಗಳನ್ನು ತಳಮಟ್ಟದಲ್ಲಿ ಪರಿಣಾಮಕಾರಿ ಜಾರಿ ಬಗ್ಗೆ ಚರ್ಚೆ, ಕರ್ನಾಟಕದ ಬೆಳವಣಿಗೆಗಳು ಸಮಸ್ಯೆಗಳ ಬಗ್ಗೆಯೂ ಮಾಹಿತಿ ಕಲೆ. ನಾಳೆ ವೋಟ್ ಚೋರಿ ವಿರುದ್ಧ ದೆಹಲಿಯಲ್ಲಿ ಪ್ರತಿಭಟನೆ, ದೆಹಲಿಗೆ ತೆರಳಲಿರೋ ಸಿಎಂ ಸಿದ್ದರಾಮಯ್ಯ, ಹೋರಾಟದಲ್ಲಿ ಪಾಲ್ಗೊಂಡು ಹೈಕಮಾಂಡ್ ನಾಯಕರನ್ನ ಭೇಟಿ ಸಾಧ್ಯತೆ. ಕಾಂಗ್ರೆಸ್ನಲ್ಲಿ ಇನ್ನೂ ಬಗೆಹರಿಯದ ನಾಯಕತ್ವ ಗೊಂದಲ, ರಾಹುಲ್ ಗಾಂಧಿ ಭೇಟಿಗೆ ಪರಮೇಶ್ವರ್ ನೇತೃತ್ವದಲ್ಲಿ ನಾಯಕರ ನಿರ್ಧಾರ, ಗೊಂದಲಕ್ಕೆ ಬ್ರೇಕ್ ಹಾಕುವಂತೆ ಮನವಿ. ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲೆ ಶಾಸಕರು ದೆಹಲಿಗೆ ಪ್ರಯಾಣ, ವೋಟ್ ಚೋರಿ ಹೋರಾಟದ ನೆಪ, ಹೈಕಮಾಂಡ್ ನಾಯಕರ ಮೀಟ್ಗೆ ಜಪ, ಅವಕಾಶ ಸಿಕ್ಕರೆ ಡಿಕೆಶಿ ಪರವಾಗಿ ಬ್ಯಾಟಿಂಗ್ ಮಾಡೋಕೆ ಸಜ್ಜು. ಕಲಬುರಗಿಯ ಆಳಂದದಲ್ಲಿ ಮತಗಳವು ಪ್ರಕರಣ, ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಪಾತ್ರ ದೃಢ, ಎಸ್ಐಟಿಯಿಂದ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ, ತಂದೆಯ ಜೊತೆ ಮಗ ಹರ್ಷಾನಂದ ವಿರುದ್ಧವೂ ದೋಷಾರೋಪ. ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರೋ ಹುದ್ದೆಗೆ ನೇರ ನೇಮಕ ಮಾಡೋ ಭರವಸೆ, ನಾನು ಕೆಪಿಸಿಸಿ ಮಹಿಳಾ ಮೋರ್ಚಾ ಕಾರ್ಯದರ್ಶಿ ಅಂತ ಹೇಳಿಕೊಂಡು ವಂಚನೆ, ಹಂತ ಹಂತವಾಗಿ 5.30 ಕೋಟಿ ರೂಪಾಯಿ ಮೋಸ ಮಾಡಿದ್ದಾರೆ ಅಂತ ಶಂಷಾದ್ ಬೇಗಂ ವಿರುದ್ಧ ಕಮಿಷನರ್ ಕಚೇರಿಗೆ ದೂರು. ನಟ ದರ್ಶನ್ ಪತ್ನಿ ಮನೆಯಲ್ಲಿ ಕಳ್ಳತನ ಕೇಸ್ ತನಿಖೆ, ಕದ್ದೋರ್ ಯಾರು ಅನ್ನೋದು ಇನ್ನೂ ಪತ್ತೆಯಾಗಿಲ್ಲ. ಕೋರ್ಟ್ಗೆ ಸಿ ರಿಪೋರ್ಟ್ ಸಲ್ಲಿಸಿ ಪ್ರಕರಣಕ್ಕೆ ಅಂತ್ಯ ಹಾಡಲು ಚನ್ನಮ್ಮನಕೆರೆ ಅಚ್ಚುಕಟ್ಟು ಠಾಣೆ ಪೊಲೀಸರ ನಿರ್ಧಾರ. ಸಂಡೂರಿನ ಬನ್ನಿಹಟ್ಟಿ ರೈಲ್ವೆ ಯಾರ್ಡ್ನಲ್ಲಿ 8,000 ಟನ್ ಅದಿರು ನಾಪತ್ತೆ, ಪ್ರಕರಣ ಸಿಬಿಐಗೆ ಒಪ್ಪಿಸಬೇಕು ಅಂತ ಬಿಜೆಪಿ ಒತ್ತಾಯ, ವ್ಯವಸ್ಥಿತವಾಗಿ ಕೇಸ್ ಮುಚ್ಚಿ ಹಾಕೋದಕ್ಕೆ ಯತ್ನ ಅಂತ ಆರೋಪ. ಒಬ್ಬಳನ್ನ ಪ್ರೀತಿಸಿ ಮದುವೆಯಾಗಿ ಮತ್ತೊಬ್ಬಳ ಕೈ ಹಿಡಿಯಲು ಮುಂದಾದ ಆರೋಪ, ರಾಯಚೂರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದ ಯುವತಿ, ಇವತ್ತು ನಡೀಬೇಕಿದ್ದ ಮದುವೆ ಕ್ಯಾನ್ಸಲ್, ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ರಾಜಿ ಸಂಧಾನ. ಮಾರಕಾಸ್ತ್ರಗಳಿಂದ ಕೊಚ್ಚಿ ವ್ಯಕ್ತಿಯ ಕೊಲೆ, ಟಿ ನರಸೀಪುರದ ಪಿಟೀಲು ಚೌಡಯ್ಯ ಸರ್ಕಲ್ನ ಅಂಡರ್ ಪಾಸ್ನಲ್ಲಿ ವಿನೋದ್ ಎಂಬಾತನ ಮರ್ಡರ್, ಸ್ಥಳಕ್ಕೆ ಪೊಲೀಸರ ಭೇಟಿ ಪರಿಶೀಲನೆ. ಬಾಗಲಕೋಟೆಯ ವೀರಾಪುರ ಪುನರ್ವಸತಿ ಕೇಂದ್ರದಲ್ಲಿ ಕಳ್ಳರ ಕೈಚಳಕ, ಮನೆ ಬೀಗ ಒಡೆದು 1 ಕೆಜಿ ಬೆಳ್ಳಿ, 16,000 ನಗದು, 1 ಮೊಬೈಲ್ ದೋಚಿ ಪರಾರಿ, ಕಲಾದಗಿ ಠಾಣೆಯಲ್ಲಿ ಕೇಸ್ ದಾಖಲು. ಚಿತ್ರದುರ್ಗದ ಮೊಳಕಾಲ್ಮೂರು ತಾಲೂಕಿನಾದ್ಯಂತ ಹಬ್ಬುತ್ತಿದೆ ಫಂಗಲ್ ಇನ್ಫೆಕ್ಷನ್, ಚರ್ಮದಲ್ಲಿ ಕಾಣಿಸಿಕೊಳ್ಳುವ ತುರಿಕೆಗೆ ಜನತೆ ಕಂಗಾಲು, ಆರೋಗ್ಯ ಇಲಾಖೆ ಕಟ್ಟೆಚ್ಚರ. ಮೆಟ್ರೋ ಪ್ರಯಾಣಿಕರಿಗೆ ಸಿಹಿ ಸುದ್ದಿ, ಮೆಟ್ರೋ ನಿಲ್ದಾಣಗಳಲ್ಲಿ ಸುಸಜ್ಜಿತ ಮಲ್ಟಿಲೇಯರ್ ಪಾರ್ಕಿಂಗ್ ಕಟ್ಟಡ ನಿರ್ಮಾಣಕ್ಕೆ ಸಿದ್ಧತೆ, ಜಿಬಿಎ ಸಮನ್ವಯ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ. ಫುಟ್ಪಾತ್ನಲ್ಲಿದ್ದ ಕಸ ತುಂಬಿಸ್ತಾ ಇದ್ದ ಟ್ರ್ಯಾಕ್ಟರ್ಗೆ ಗುದ್ದಿದ ಬಿಎಂಟಿಸಿ, ಬಸ್ನ ಮುಂಭಾಗ ಜಖಂ, ಮುಂಜಾನೆ ದಟ್ಟವಾದ ಮಂಜಿನಲ್ಲಿ ಗಮನಿಸದೆ ಅಪಘಾತ, ಪ್ರಯಾಣಿಕರಿಗೆ ಹಾನಿಯಾಗಿಲ್ಲ. ತುಂಗಭದ್ರಾ ಡ್ಯಾಂಗೆ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯ, 24ನೇ ಗೇಟ್ ತೆರವು ಪೂರ್ಣ, 27ನೇ ಗೇಟ್ ತೆರವು ಕೆಲಸ, ಈಗಾಗಲೇ 18, 21, 24ನೇ ಗೇಟ್ಗಳ ತೆರವು ಮುಕ್ತಾಯ. ರಾಜ್ಯಾದ್ಯಂತ ದರ್ಶನ್ ನಟನೆಯ ಡೆವಿಲ್ ಸಿನಿಮಾದ ಓಟ, ಬಿಡುಗಡೆಯಾದ ಮೊದಲ ದಿನ ನಿರೀಕ್ಷೆಗೂ ಮೀರಿದ ಓಪನಿಂಗ್, ಫಸ್ಟ್ ಡೇ 13.8 ಕೋಟಿ ರೂಪಾಯಿ ಕಲೆಕ್ಷನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.